ಇನ್ನೇನು ಗಣೇಶ ಹಬ್ಬ ಬಂದೇ ಬಿಡ್ತು. ಇದು ಕೇವಲ ಹಬ್ಬ ಅಲ್ಲ, ಇದು ಒಂದು ಜಾತ್ರೆ, ಇತಿಹಾಸ. ಕೇವಲ ಒಂದೆರಡು ದಿನ ಮಾಡೋ ಹಬ್ಬವಲ್ಲ ಇದು, 9 ದಿನಗಳ ಕಾಲ ಮಾಡುವಂಥ ಹಬ್ಬವಿದು. ಯಾವ ಏರಿಯಾ ನೋಡಿದರೂ ಸಹ ಹಬ್ಬದ ವಾತಾವರಣದಿಂದ ತುಂಬಿರುತ್ತದೆ. ಚಿಕ್ಕಂದಿನಿಂದಲೇ ನಾವು ವಿನಾಯಕ ಚತುರ್ಥಿಯನ್ನು ಆಚರಿಸುತ್ತಾ ಬಂದಿದ್ದೇವೆ. ಆದರೆ ನೀವೆಂದಾದರೂ ಯೋಚಿಸಿದ್ದೀರಾ, ವಿನಾಯಕನಿಗೆ ಅಷ್ಟು ಚಿಕ್ಕ ಇಲಿ ಹೇಗೆ ವಾಹನವಾಯಿತು ಎಂದು? ವಿನಾಯಕನ ಚತುರ್ಥಿಯನ್ನು ಯಾಕೆ 9 ದಿನಗಳ ಕಾಲ ಮಾಡುತ್ತಾರೆ? ಕೊನೆಯ ದಿನ ಗಣೇಶ ಮೂರ್ತಿಯನ್ನು ನದಿಗೆ ಬಿಡುವುದೇಕೆ? ಇವಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಪ್ರಶ್ನೆಗಳು ನಮಗೆ ಇವೆ. ಹಾಗಾಗಿ ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯಲು ಈ ವಿಡಿಯೋವನ್ನು ಪ್ರಾರಂಭಿಸೋಣ. ನಾವು ಯಾವುದೇ ಹೊಸ ಕೆಲಸ ಆರಂಭಿಸುವ ಮೊದಲು ಗಣೇಶನನ್ನು ಪೂಜಿಸುತ್ತೇವೆ. ಇದರಿಂದ ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಮಾಡುವ ಕೆಲಸ ಯಶಸ್ವಿಯಾಗಿ ಪೂರ್ತಿಯಾಗುತ್ತದೆ ಎಂದು ನಂಬಲಾಗುತ್ತದೆ. ಇನ್ನು ಮೊದಲು ನಾವು ಏಕೆ ವಿನಾಯಕನ ಚತುರ್ಥಿಯನ್ನು ಆಚರಿಸುತ್ತೀವಿ ಎಂದು ನೋಡೋಣ ಬನ್ನಿ. ಈ ದಿನವು ಗಣೇಶ ಹುಟ್ಟಿದ ದಿನ. ಅಂದರೆ ಶಿವನಿಂದ ಗಣೇಶ ಸತ್ತ ನಂತರ ಮತ್ತೆ ಗಣೇಶನಿಗೆ ಮಹಾಶಿವನು ಆನೆಯ ಮುಖವನ್ನು ಇಟ್ಟು ಮರುಜೀವ ನೀಡಿದ ದಿನವನ್ನು ಗಣೇಶ ಚತುರ್ಥಿಯನ್ನಾಗಿ ಆಚರಿಸುತ್ತೇವೆ. ಇನ್ನು ಗಣೇಶ ಚತುರ್ಥಿಯನ್ನು ಯಾವಾಗಿನಿಂದ ಆಚರಿಸಲು ಪ್ರಾರಂಭಿಸಿದರು ಎಂದರೆ, ಛತ್ರಪತಿ ಶಿವಾಜಿಯ ಕಾಲದಲ್ಲಿ ಮೊದಲನೆಯ ಬಾರಿಗೆ ಗಣೇಶ ಹಬ್ಬದ ಆಚರಣೆ ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಇನ್ನು ವಿನಾಯಕನ ಮೂರ್ತಿಯನ್ನು ನೋಡಿದರೆ ಅದಕ್ಕೆ 4 ಕೈಗಳಿರುತ್ತದೆ. ಈ 4 ಕೈಗಳಲ್ಲಿ ಒಂದೊಂದು ಕೈಗೂ ಸಹ ಒಂದೊಂದು ಪ್ರತ್ಯೇಕ ಅರ್ಥವಿದೆ. ಮೊದಲಿಗೆ ಬಲಭಾಗದ ಕೈಯಲ್ಲಿ ಅಭಯ ಮುದ್ರೆ ಇರುತ್ತದೆ. ಇದು ನಮಗೆ ಧೈರ್ಯವನ್ನು ನೀಡುತ್ತದೆ. ಎಡಭಾಗದ ಕೈಯಲ್ಲಿ ಮೋದಕ ಇರುತ್ತದೆ. ನಂತರ ಬಲಭಾಗದ ಮೇಲ್ಗೈಯಲ್ಲಿ ಅಂಕುಶ ಇರುತ್ತದೆ. ಇದು ನಮ್ಮ ಜೀವನದ ತೊಂದರೆಗಳನ್ನು ದೂರ ಮಾಡಿ ಸತ್ಯದ ಮಾರ್ಗದಲ್ಲಿ ಸಾಗಲು ನೆರವಾಗುತ್ತದೆ. ಎಡಭಾಗದ ಮೇಲ್ಕೈಯಲ್ಲಿ ಪಾಶ ಇರುತ್ತದೆ. ಇದು ಎಲ್ಲರೊಂದಿಗೂ ಚೆನ್ನಾಗಿರಲು ನೆರವಾಗುತ್ತದೆ. ಇನ್ನು ನೀವೆಂದಾದರೂ ಯೋಚಿಸಿದ್ದೀರಾ, ಅಷ್ಟು ದೊಡ್ಡ ಗಣೇಶನಿಗೆ ಇಷ್ಟು ಚಿಕ್ಕ ಇಲಿ ಹೇಗೆ ವಾಹನವಾಯಿತು ಎಂದು? ಇದರ ಬಗ್ಗೆ ತಿಳಿಯಲು ಒಂದು ಕಥೆಯನ್ನು ಹೇಳ್ತೀನಿ ಬನ್ನಿ. ಒಂದು ದಿನ ಕುಬೇರನು ತನ್ನ ಮಗನಾದ ಅನಂಜನನ್ನು ಕರೆದುಕೊಂಡು ಪರಮೇಶ್ವರಿ ದೇವಿಯನ್ನು ಪೂಜಿಸಲು ಮಣಿದ್ವೀಪಕ್ಕೆ ಹೋಗುತ್ತಾನೆ. ಆ ದಿನ ಅಲ್ಲಿ ಒಂದು ಪಾತ್ರೆಯಲ್ಲಿ ಅಮೃತವಿರುತ್ತದೆ. ಅದನ್ನು ನೋಡಿದ ಅಂಜನನು ಒಂದು ಚಿಕ್ಕ ಇಲಿಯಂತೆ ಪರಿವರ್ತನೆಯಾಗಿ ಆ ಅಮೃತವನ್ನು ಕುಡಿಯುತ್ತಾನೆ. ಇದನ್ನು ನೋಡಿದ ಪರಮೇಶ್ವರಿ ದೇವಿಗೆ ಕೋಪ ಬರುತ್ತದೆ. ನೀನು ಯಾವ ರೂಪದಲ್ಲಿ ಅಮೃತವನ್ನು ಕುಡಿದೋ ಅದೇ ರೂಪದಲ್ಲಿ ಇರು ಎಂದು ಶಪಿಸುತ್ತಾಳೆ. ಆನಂತರ ಅನಂಜನನು ಮೂಷಿಕಾಸುರ ಎಂಬ ರಾಕ್ಷಸನಾಗಿ ಬದಲಾಗಿ ದೇವತೆಗಳಿಗೆ ತುಂಬಾ ತೊಂದರೆಯನ್ನು ಕೊಡುತ್ತಾನೆ. ಆಗ ದೇವತೆಗಳು ವಿನಾಯಕನ ಬಳಿಗೆ ಹೋಗಿ ಸಹಾಯ ಕೇಳುತ್ತಾರೆ. ಆಗ ವಿನಾಯಕನು ಮೂಷಿಕಾಸುರನೊಂದಿಗೆ ಭಾರಿ ಯುದ್ಧ ಮಾಡುತ್ತಾನೆ. ನಂತರ ಅವನನ್ನು ಕೊಲ್ಲದೆ ತನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತಾನೆ. ಇನ್ನು ವಿಶೇಷವಾಗಿ ಮೂಷಿಕಾಸುರನಿಗೂ ಮತ್ತು ವಿನಾಯಕನ ನಡುವೆ ಒಟ್ಟು 9 ದಿನಗಳ ಕಾಲ ಯುದ್ಧ ನಡೆಯಿತು. ಅದಕ್ಕಾಗಿಯೇ ವಿನಾಯಕ ಚತುರ್ಥಿಯನ್ನು ನಾವು 9 ದಿನಗಳ ಕಾಲ ಆಚರಿಸುತ್ತೇವೆ. ಇನ್ನು ಯಾವುದೇ ಗಣೇಶ ಮೂರ್ತಿ ಹತ್ತಿರ ಆಗಲಿ ಇಲ್ಲ ಗಣೇಶನ ದೇವಸ್ಥಾನದಲ್ಲಿ ಆದರೂ ಸಹ ಕೆಲವರು ಗಣೇಶನ ಮುಂದೆ ಗುಂಜಿಗಳನ್ನು ತೆಗೆಯುತ್ತಿರುತ್ತಾರೆ. ಅದನ್ನು ಯಾಕೆ ಮಾಡುತ್ತಾರೆ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಬನ್ನಿ. ಇದರ ಬಗ್ಗೆ ಒಂದು ಕಥೆ ಇದೆ. ಒಮ್ಮೆ ವಿಷ್ಣುವು ವಿನಾಯಕನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ವಿನಾಯಕನು ಸುದರ್ಶನ ಚಕ್ರವನ್ನು ನೋಡಿ ಇದು ತಿನ್ನುವ ಪದಾರ್ಥವೇ ಇರಬೇಕು ಎಂದು ತಿಳಿದು ಸುದರ್ಶನ ಚಕ್ರವನ್ನು ನುಂಗಿಬಿಡುತ್ತಾನೆ. ನಂತರ ವಿಷ್ಣುಮೂರ್ತಿ ಈ ವಿಷಯವನ್ನು ತಿಳಿದು ಸುದರ್ಶನ ಚಕ್ರ ಗಣೇಶನ ಹೊಟ್ಟೆಯಿಂದ ಆಚೆ ಬರಲಿ ಎಂದು ಕೈಗಳನ್ನು ವಿನಾಯಕನ ಕಿವಿಗೆ ಇಟ್ಟು ಗುಂಜಿಗಳನ್ನು ತೆಗೆಯುವಂತೆ ಮಾಡುತ್ತಾನೆ. ಇದನ್ನು ಕಂಡ ವಿನಾಯಕನು ಜೋರಾಗಿ ನಗುತ್ತಾನೆ. ಆಗ ಆ ಸುದರ್ಶನ ಚಕ್ರ ಹೊರಬರುತ್ತದೆ. ಅಂದಿನಿಂದ ಯಾರು ವಿನಾಯಕನ ಮುಂದೆ ಗುಂಜಿ ತೆಗೆಯುತ್ತಾರೋ ಅವರನ್ನು ವಿನಾಯಕನು ಕಾಯುತ್ತಾನೆ ಎಂದು ಪ್ರಚಲಿತವಾಯಿತು. ಇದರಿಂದಾಗಿಯೇ ಎಲ್ಲರೂ ಗಣೇಶನ ಮುಂದೆ ಗುಂಜಿಗಳನ್ನು ತೆಗೆಯುತ್ತಾರೆ. ಇನ್ನು ಇಷ್ಟೊಂದು ಭಕ್ತಿಯಿಂದ ಪೂಜಿಸಿದ ಗಣೇಶನ ಮೂರ್ತಿಯನ್ನು ಕೊನೆಗೆ ಯಾಕೆ ನೀರಿನಲ್ಲಿ ವಿಸರ್ಜನೆ ಮಾಡುತ್ತಾರೆ? ಇದರ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮನುಷ್ಯನ ಆಯುಷ್ಯು ಮುಗಿದಾಗ ಅವನು ಸಾಯುತ್ತಾನೆ. ಇದೇ ಜೀವನ ಚಕ್ರ. ಇದೇ ರೀತಿಯಲ್ಲಿಯೇ 9 ದಿನಗಳ ಪೂಜೆಯ ನಂತರ ವಿನಾಯಕನ ಮೂರ್ತಿಯನ್ನು ನದಿಯಲ್ಲಿ ವಿಸರ್ಜನೆ ಮಾಡುತ್ತಾರೆ. ಇದರಿಂದ ಪ್ರತಿಯೊಬ್ಬ ಮನುಷ್ಯನು ಕಲಿಯಬೇಕಾದದ್ದು ಏನೆಂದರೆ, ಭೂಮಿಯ ಮೇಲೆ ಯಾವುದೂ ಶಾಶ್ವತವಲ್ಲ ಎಂಬ ಮಹಾನ್ ತತ್ವವನ್ನು ಮಾನವನು ಕಲಿಯಬೇಕು. ಇನ್ನು ಈ ಗಣೇಶ ಚತುರ್ಥಿಯನ್ನು ಕೇವಲ ಭಾರತದಲ್ಲಷ್ಟೇ ಅಲ್ಲ, ಚೈನಾ, ಜಪಾನ್, ಥಾಯ್ಲೆಂಡ್ ಹಾಗೂ ಮುಂತಾದ ದೇಶಗಳಲ್ಲಿಯೂ ಸಹ ಆಚರಿಸುತ್ತಾರೆ.
ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಷಯ. ನಾವು ಪ್ರತಿ ವರ್ಷ ಆಚರಿಸುವ ಹಬ್ಬವಿದು. ಇದರಲ್ಲಿ ಇಷ್ಟು ಕುತೂಹಲಕಾರಿ ವಿಷಯಗಳಿವೆ ಎಂಬುದನ್ನು ಇತರರಿಗೂ ತಿಳಿಸೋಣ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹೀಗೆ ಮಾಡಿದರೆ ಅವರಿಗೂ ಸಹ ಇಂತಹ ಹಲವಾರು ವಿಷಯಗಳು ಗೊತ್ತಾಗುತ್ತವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.